ಇನ್ಸ್ಟಿಟ್ಯೂಟ್ ಫಾರ್ ರಿಸರ್ಚ್ ಡೆವಲಪ್ಮೆಂಟ್ ಅಂಡ್ ಟ್ರೈನಿಂಗ್ ಆಫ್ ಕನ್ಸ್ಟ್ರಕ್ಷನ್ ಟ್ರೇಡ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಬೆಂಗಳೂರಿನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ಇಂಜಿನಿಯರ್ಸ್ ಆರ್ಕಿಟೆಕ್ಟ್ಗಳ ವೃತ್ತಿಪರ ನೋಂದಾಯಿತ ಸಂಸ್ಥೆ ಫ್ಯೂಚರಿಸ್ಟಿಕ್ ಟೆಕ್ನಾಲಜೀಸ್ನೊಂದಿಗೆ ಸ್ಮಾರ್ಟ್ ಮತ್ತು ಸುಸ್ಥಿರ ನಿರ್ಮಾಣದ ಕುರಿತು 2 ದಿನಗಳ ಜ್ಞಾನ ಪ್ರಸರಣ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ನಿರ್ಮಾಣ 2024 ಆಯೋಜಿಸುತ್ತಿದೆ. ಇದೇ ತಿಂಗಳು ಅಂದರೆ 12 ಮತ್ತು 13ನೇ ತಾರೀಕು ಸೆಪ್ಟೆಂಬರ್ 2024ರಂದು ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿರುವ ಪ್ರೆಸ್ಟೀಜ್ ಶ್ರೀಹರಿಕೋಡೆ ಸೆಂಟರ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ನಲ್ಲಿ ಆಯೋಜಿಸಲಾಗಿದೆ ಎಂದು ಸಂಸ್ಥೆ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದೆ. ನಿರ್ಮಾಣ 2024ರದ ಆವೃತ್ತಿಯಲ್ಲಿ ನಾವು ಅಂತಾರಾಷ್ಟ್ರೀಯ ಮಾಹಿತಿಯನ್ನು ನೀಡುವಂಥ ಒಂದು ಕಾನ್ಫರೆನ್ಸನ್ನು ನಡೆಸ್ತಾ ಇದ್ದೇವೆ. ಇದು ನಮ್ಮ ಮೂಲಭೂತವಾದ ಸಂಸ್ಥೆಯಾದ ಇನ್ಸ್ಟ್ರಕ್ಟ್ನ ಒಂದು ಇದರಲ್ಲಿ ನಡೆಸುವಂಥ ಫಂಕ್ಷನ್ ಆಗಿದೆ. ಇನ್ಸ್ಟ್ರಕ್ಟ್ನ ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುವಂಥ ಈ ಕಾನ್ಫರೆನ್ಸ್ ಏನಿದೆ ಅದೇ ನಿರ್ಮಾಣ ಅಂತ ಹೇಳ್ತೀವಿ. ಈ ವರ್ಷದ ಕಾನ್ಫರೆನ್ಸ್ನ ಥೀಮ್ ಆಗಿ ಸ್ಮಾರ್ಟ್ ಆ್ಯಂಡ್ ಸಸ್ಟೈನೇಬಲ್ ಕನ್ಸ್ಟ್ರಕ್ಷನ್ಸ್ ಫಾರ್ ವಿತ್ ಫ್ಯೂಚರಿಸ್ಟಿಕ್ ಟೆಕ್ನಾಲಜೀಸ್ ಅಂತ ಇದೆ. ಇದು 12 ಮತ್ತು 13ನೇ ಸೆಪ್ಟೆಂಬರ್ 24ರಂದು ಕೋಣನಕುಂಟೆ ಕ್ರಾಸ್ನಲ್ಲಿರುವಂತಹ ಕನಕಪುರ ರೋಡ್ನ ಅಲ್ಲಿರುವಂತಹ ಪ್ರೆಸ್ಟೀಜ್ ಹರಿಕೋಡೆ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸಲ್ಲಿ ನಡೆಯುತ್ತಿದೆ. ಈ ಕಾನ್ಫರೆನ್ಸ್ನ ಮುಖ್ಯ ಉದ್ದೇಶ ಏನಂದರೆ ಡಿಜಿಟೈಸೇಷನ್ ಹೇಗೆ ಮಾಡ್ಬೋದು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲಿ ಅನ್ನೋದ್ರ ಬಗ್ಗೆ. ಕಾನ್ಫರೆನ್ಸ್ನ ಚೇರ್ಮನ್ ಆಗಿ ಡಾಕ್ಟರ್ ಪಾರ್ಥಸಾರಥಿ ಇದ್ದಾರೆ. ನಾನು ರವೀಂದ್ರನಾಥ್ ಅಂತ ಕಾನ್ಫರೆನ್ಸ್ನ ಸೆಕ್ರೆಟರಿ ಜನರಲ್ ಆಗಿದ್ದೇನೆ. ಈ ಕಾನ್ಫರೆನ್ಸ್ ಒಂದು ಫ್ಯೂಚರಿಸ್ಟಿಕ್ ಟೆಕ್ನಾಲಜಿ ಅಂದರೆ ಏನಪ್ಪ, IoT, BIM, ಇಂಟರ್ನೆಟ್ ಆಫ್ ಥಿಂಗ್ಸ್, 3D ಪ್ರಿಂಟಿಂಗ್, ಸ್ಟ್ರಕ್ಚರಲ್ ಹೆಲ್ತ್ ಮಾನಿಟರಿಂಗ್. ಸೊ ಈ ಕಾನ್ಸೆಪ್ಟ್ಸ್ನ, ಈ ಫ್ಯೂಚರಿಸ್ಟಿಕ್ ಟೆಕ್ನಾಲಜಿಯನ್ನು ಅನೇಕ ಎಕ್ಸ್ಪರ್ಟ್ಸ್ ಬಂದು ಅವರ ಎಕ್ಸ್ಪೀರಿಯನ್ಸಸ್ ಮತ್ತು ಕೇಸ್ ಸ್ಟಡೀಸ್ನ ಶೇರ್ ಮಾಡ್ಕೊಳ್ತಾರೆ. ಇಲ್ಲಿ ಬರ್ತಾ ಅಟೆಂಡೈಸು ನಮ್ಮ ಗೌರ್ಮೆಂಟ್ ಸೆಕ್ಟರಿಂದ ಬರ್ತಾರೆ, ರಿಸರ್ಚ್ ಆರ್ಗನೈಸೇಷನ್ ಬರ್ತಾರೆ, ಇಂಡಸ್ಟ್ರಿಯಿಂದ ಬರ್ತಾರೆ, ಕಾಂಟ್ರಾಕ್ಟರ್ ಸೈಡ್, ಕನ್ಸಲ್ಟೆಂಟ್ ಸೈಡು ಮತ್ತು ಅಕಾಡೆಮಿಕ್ಸು ಅಲ್ಲಿಂದನೂ ಬರ್ತಾರೆ. ಸುಮಾರು ಒಂದು 600ರಿಂದ 700 ಜನ ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ಈ ಕಾನ್ಫರೆನ್ಸ್ ಒಂದು ಈ ಫ್ಯೂಚರಿಸ್ಟಿಕ್ ಟೆಕ್ನಾಲಜಿ ನಮ್ಮ ಸಿವಿಲ್ ಇಂಜಿನಿಯರಿಂಗ್ ಪ್ರಾಜೆಕ್ಟ್ಸ್ಗೆ ಅಳವಡಿಸ್ಕೊಂಡ್ರೆ ನಾವು ಕಾಸ್ಟ್ ಸೇವ್ ಮಾಡ್ಬೋದು, ಸೇಫ್ಟಿನ ಎನ್ಹ್ಯಾನ್ಸ್ ಮಾಡ್ಬೋದು, ಮತ್ತು ಟೈಮ್ ಆಲ್ಸೋ ನಾವು ಕಂಟ್ರೋಲಲ್ಲಿ ಇಟ್ಕೋಬೋದು. ಕೊನೆಗೆ ಇದೆಲ್ಲ ಮಾಡಿದ್ರೆ ನಾವು ವಿ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ಸಸ್ಟೈನಬಿಲಿಟಿ. So that is the main objective of this conference. So I appeal to the civil engineering fraternity to come in large numbers, attend this conference and gain the insight from the conference and make this conference a success. Thank you. ಈ ಚೀಫ್ ಗೆಸ್ಟ್ ಬಂದ್ಬಿಟ್ಟು ನಮ್ಮ ಪ್ರೊಫೆಸರ್ TG ಸೀತಾರಾಮ್ ಅವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಅವರು ಪ್ರೊಫೆಸರ್ ಆಗಿದ್ದರು. ಈಗ ಅವರು ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್ AICTE ಚೇರ್ಮನ್ ಆಗಿದ್ದಾರೆ. ನಮ್ಮೆಲ್ಲರಿಗೂ ಭಾಳ ಹೆಮ್ಮೆ. ಅವರು ಬೆಂಗಳೂರಿಂದ ಅಲ್ಲಿಗೆ ಹೋಗಿ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಅವರು ಚೇರ್ಮನ್ ಆಗಿದ್ದಾರೆ. ಅವರೇ ಖುದ್ದಾಗಿ ಬಂದು ಈ ಕಾನ್ಫರೆನ್ಸ್ನ ಇನಾಗ್ರೇಟ್ ಮಾಡಿ ಚೀಫ್ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ. ಮತ್ತು ಅವರೊಂದು ಕೀನೋಟ್ ಕೂಡ ಇಲ್ಲಿ ಅವರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಒಂದು ಫ್ಯೂಚರಿಸ್ಟಿಕ್. ವರದಿ ಚಿರಂಜೀವಿ ಸುಪ್ರೀತ್.